ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಒಂದು ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಬೆಂಗಳೂರು ಇವರ ವತಿಯಿಂದ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನೊಂದು ಆ್ಯಪನ್ನು ರಿಲೀಸ್ ಮಾಡಿದರು. KSNC ಅಂತ ಆ್ಯಪನ್ನು ರಿಲೀಸ್ ಮಾಡಿದರು. ಸೊ ಆ ಒಂದು ಆ್ಯಪ್ ಏನಾಗಿದೆ ಅಂದರೆ ಒಂದು ವಾರನೂ ಕೂಡ ಕಂಪ್ಲೀಟ್ ಆಗಿಲ್ಲ ಆ್ಯಪ್ ರಿಲೀಸ್ ಆಗಿ. ಬಟ್ ಅದಕ್ಕಂತ ಹೇಳಿ ಮೇಂಟೆನೆನ್ಸ್ ಮಾಡುವುದಾಗಿರ್ಬೋದು, ಅದಕ್ಕಂತ ಒಂದು ಹೆಲ್ಪ್ಲೈನ್ ಅನ್ನೋದಾಗಿರ್ಬೋದು ಸರಿಯಾಗಿ ವಿದ್ಯಾರ್ಥಿಗಳಿಗೆ ಏನಂದರೆ ಮಾರ್ಗದರ್ಶನವನ್ನು ಕೊಡ್ತಾ ಇಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ವೈಯಕ್ತಿಕವಾಗಿ ಕಾಲ್ ಮಾಡಿರುವಂಥದ್ದು, ಜೊತೆಗೆ ನನಗೆ ವಾಟ್ಸಪ್ಪಲ್ಲಿ ಕೂಡ ನನಗೆ ಪರಿಚಯದಲ್ಲಿರುವಂಥವ್ರುಗಳು ಮತ್ತು ಇನ್ನೂ ಎಷ್ಟು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಹೇಳ್ತಿರೋದೇನೆಂದರೆ ನಮಗೆ OTP ಬರ್ತಾ ಇಲ್ಲ. ಆಮೇಲೆ ನಾವು ಒಳಗಡೆ ಹೋದ ಮೇಲೆ ಪೇಮೆಂಟನ್ನು ಮಾಡಿದ್ದೀವಿ, ಆದರೂ ಮತ್ತೊಮ್ಮೆ ಫರ್ದರ್ ಪೇಮೆಂಟ್ ಕೇಳ್ತಾ ಇದೆ. ರಿಜಿಸ್ಟ್ರೇಷನ್ ನಂಬರ್ ಹಾಕಿದಾಗ ಬೇರೆ ಯಾರ್ದೋ ಒಂದು ಹೆಸರು ಬರ್ತಾ ಇದೆ. ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಬೇರೆದವ್ರ ಹೆಸರುಗಳನ್ನು ತೋರಿಸ್ತಾ ಇದೆ. ಇವೆಲ್ಲಗಳನ್ನು ಕೂಡ ಈ ಒಂದು ಆ್ಯಪಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಒಂದು ವಾರದಲ್ಲಿ ಇದರ ಆ್ಯಪ್ ರಿವ್ಯೂ ಏನು ಬಂದಿದೆ ಅಂಥೇಳಿ. ಇಲ್ಲ, ನಾನು ನಿಮಗೆ KSNCಗೆ ಕ್ಲಿಕ್ ಮಾಡ್ತೀನಿ. ಇದು ಆ್ಯಪ್ ಇದೆ, ಆಲ್ರೆಡಿ ನೀವು ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿರ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಯಾರಾದರೂ ಅಧಿಕಾರಿಗಳು ನೋಡ್ತಾ ಇದ್ದರೆ ಅವ್ರಿಗೆ ರಿಕ್ವೆಸ್ಟ್ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಸೊ ಇಲ್ಲಿ ನೋಡಿ ನಿಮ್ಮ ಒಂದು ರಿವ್ಯೂ. ಸೊ ಯಾವ ರೀತಿಯಾಗಿದೆ ಅಂದರೆ 2.3 ರಿವ್ಯೂ ಇದೆ. ಅಂದರೆ ಇಲ್ಲಿ ಯಾರಿಗೂ ಕೂಡ ಇದು ಆ್ಯಪ್ ಆಲ್ಮೋಸ್ಟ್ ಇಷ್ಟವಾಗಿಲ್ಲ ಆ್ಯಪ್. ಯಾಕಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ, ನೀವು ಓದಬೇಕಿದ್ದೀನಿ. ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದರೆ ಅವ್ರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಸೊ ಇದು ಒಂದೇ ವಾರದಲ್ಲಿ ಯಾಕೆ ವರ್ಸ್ಟ್ ಆಗಿದೆ. ಓಕೆ, ಇದನ್ನು ಯಾರಪ್ಪ ಅಂದರೆ ನಮ್ಮ ಇವರುಗಳು ಏನಂತಂದರೆ ಸರ್ಕಾರದವರು ಇದನ್ನು ಬಹಳ ಖುಷಿಯಿಂದ ಆ್ಯಪನ್ನು ಬಿಡುಗಡೆ ಮಾಡಿರುವಂಥದ್ದು ಮತ್ತು ಶಾಸಕರು ಕುಡ್ಕೊಂಡು ಇದನ್ನು ಬಿಡುಗಡೆ ಮಾಡಿರುವಂಥದ್ದು. ಆದರೆ ಇಲ್ಲಿ ನೋಡ್ತಾ ಇದ್ದೀರಿ, ಆಲ್ರೆಡಿ ರಿಜಿಸ್ಟರ್ ವಿತ್ KC ವೆಬ್ಸೈಟ್, ಬಟ್ ಲಾಗಿನ್ ಪ್ರಾಬ್ಲಮ್ ಆಗ್ತಾ ಇದೆ. OTPಗಳು ಸರಿಯಾಗಿ ಬರ್ತಾ ಇಲ್ಲ. ನೋಡಿ, ಇದು ಗೊತ್ತಿರೋರಿಗೆ ಮಾತ್ರ ಇಲ್ಲಿ ಬಂದು ಕಾಮೆಂಟ್ ಹಾಕ್ತಾ ಇದ್ದಾರೆ. ನೆನಪಿರಲಿ, ಗೊತ್ತಿಲ್ಲದಿರೋಂಥವ್ರು ಈ ಆ್ಯಪ್ ಬಗ್ಗೆ ಇಲ್ಲೇ ಬಂದ ಕಾಮೆಂಟ್ ಹಾಕಬೇಕಂತ ಅವ್ರಿಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ರಿವ್ಯೂ ಕೊಡೋಕೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಥಿಂಗ್ಸ್ ಅಂದರೆ, ಒಂದು ವಿದ್ಯಾರ್ಥಿ ನಂಗೆ ಹೇಳಿರೋದು ಏನಂದರೆ, ಸರ್ ನೋಡಿ, ನಾವು ಈಗ ಏನಾದರೂ ಇದರ ಹೆಲ್ಪ್ಲೈನ್ ನಂಬರ್ ಅಂತಿದೆ, ಆ KSNC ನಂಬರ್ ಒಳಗಡೆ ಹೋದ್ಮೇಲೆ ಹೆಲ್ಪ್ಲೈನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕಾಲ್ ಮಾಡಿದರೆ ಅವರು ರಿಶ್ಯೂ ಮಾಡಿ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿ ಬ್ಲಾಕ್ ಲಿಸ್ಟಲ್ಲಿ ಹಾಕಿಬಿಡ್ತಾರೆ. ಸರ್, ಅವ್ರಿಗೆ ಏನಾದರೂ ಕೆಳಕ್ಕೆ ಹೋದರೆ ಅಲ್ಲೇ ನೋಡ್ಕೊಳ್ರಿ, ಆ್ಯಪಲ್ಲೇ ನೋಡ್ಕೊಳ್ರಿ ಅಂತ ಹೇಳಿ ಕಟ್ ಮಾಡಿಬಿಡ್ತಾರೆ. ಸೊ ನಾವು ಯಾರಿಗೆ ಕೇಳಬೇಕು ಅಂತ ಅನ್ನೋದು ಒಂದು ಪ್ರಶ್ನೆ. ದುಡ್ಡು ಕಟ್ಟಾಗಿದೆ ನಮ್ಮದು, ಆಮೇಲೆ ಸರಿಯಾಗಿ ಮಾಹಿತಿ ಬರ್ತಾ ಇಲ್ಲ, ನಾವೇನು ಮಾಡಬೇಕು? ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯಮಾಡಿ ನಾನು ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಆ್ಯಪನ್ನು ನೀವು ಓಪನ್ ಮಾಡಿದ್ದೀರಿ, ಅದಕ್ಕೆ ಸರಿಯಾದಂಥ ಅಪ್ಗ್ರೇಡನ್ನು ಮಾಡಿಲ್ಲ, ಅಪ್ಡೇಟನ್ನು ಮಾಡಿಲ್ಲ, ಮಾಹಿತಿಗಳು ಅಪ್ಡೇಟ್ ಇಲ್ಲ, ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಪ್ಡೇಟ್ ಆಗಿಲ್ಲ, OTP ಹೋಗ್ತಾ ಇಲ್ಲ, ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾವೆ. ಬೇಕಾದರೆ ಆ್ಯಪನ್ನು ಬಂದಿಡಿ, ಇನ್ನೂ ಒಂದು ವಾರ ಬೇಕಾದರೆ ಟೈಮ್ ಕಾಲಾವಕಾಶ ತೊಗೊಳ್ರಿ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹೆಲ್ಪ್ಲೈನ್ ನಂಬರನ್ನು ಓಪನ್ ಮಾಡಿ, ಹೆಲ್ಪ್ಲೈನ್ ನಂಬರನ್ನು ಕೊಟ್ಟು ಅದಕ್ಕೆ ಟೆಕ್ನಿಕಲ್ ಏನು ಪ್ರಾಬ್ಲಮ್ ಆಗಿದೆ ಸಾಲ್ವ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ವಿದ್ಯಾರ್ಥಿಗಳು ಇದೇ ಒಂದು KNC ರಿಜಿಸ್ಟ್ರೇಷನ್ ಬಂದು ರಿಜಿಸ್ಟ್ರೇಷನ್ ಬೇಕಾದ್ರೆ ಮಾಡ್ಕೋಬೋದು. ಆಮೇಲೆ ನೋಡಿ, ನೀವೇನಾದರೂ ಬೆಂಗಳೂರು ಸೈಡ್ ಸಮೀಪದಲ್ಲಿದ್ದವರು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದೆ ನಿಮಗೆ. ಓಕೆ, KNCಗೆ ವಿಸಿಟ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಡೈರೆಕ್ಟ್ ವಿಸಿಟ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ಉಪಯೋಗ ತೊಗೋಬೋದು. ದೂರ ಇರೋರು ಆ ಆ್ಯಪ್ ಮುಖಾಂತರ ಬಂದರೆ ಒಳ್ಳೆಯದು. ಬರಲಿಲ್ಲಪ್ಪ ಅಂತಂದರೆ ಅದ್ರ ಜಾಸ್ತಿ ಬೆನ್ನತ್ತಕ್ಕೆ ಹೋಗಬೇಡ್ರಿ. ನೀವು KNCಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಹಿತಿಯನ್ನು ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ.